ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಕರ್ನಾಟಕೆಲ್ಲ ಒಂದು ದೇವರ ಅಭಿಮಾನಿಗಳ ದೇವರೆಂದು ಹೇಳಿರುವಂಥ ರಾಜ್ಕುಮಾರ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇವರು ಮೂಲ ಕರ್ನಾಟಕ, ಈಗಿನ ತಮಿಳುನಾಡಿನ ಬಾಗನೂರು, ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರಲ್ಲಿರುವಂಥವರು. ಇವರು ಮೂಲವಾಗಿ ಇವರ ತಂದೆ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ, ತಾಯಿ ಲಕ್ಷ್ಮಮ್ಮ. ಇವರು ಏಪ್ರಿಲ್ 24, 1929 ಬುಧವಾರರಂದು ಜನಿಸ್ತಾರೆ. ಇವರ ಈತರ ಹೆಸರು ಬಂದ್ಬಿಟ್ಟು ವರನಟ, ನಟ ಸಾರ್ವಭೌಮ, ರಾಜರ ರಾಜ, ರಸಿಕರ ರಾಜ, ಅಭಿಮಾನಿಗಳ ದೇವರು ಹಿಂಗೆ ಮಾಡ್ತಾಯಿದ್ರು. ಇವನು ಮೂಲ ನಾಮ ಬಂದ್ಬಿಟ್ಟು ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್. ಇವರ ಪತ್ನಿ ಬಂದ್ಬಿಟ್ಟು ಪಾರ್ವತಮ್ಮ ರಾಜ್ಕುಮಾರ್ ಅವರು 1953 ಜೂನ್ 25ರಂದು ಮದುವೆ ಆಕ್ಕಾರ. ಇವ್ರ ಮಕ್ಕಳು ಬಂದ್ಬಿಟ್ಟು ಹಿರಿಯ ಮಗ ಅಂತ ಶಿವರಾಜ್ ಕುಮಾರ್, ಎರಡನೇದವರು ರಾಘವೇಂದ್ರ ರಾಜ್ಕುಮಾರ್, ಮೂರನೇದವರು ಪುನೀತ್ ರಾಜ್ಕುಮಾರ್. ಹಾಗೆ ಹೆಣ್ಣು ಮಕ್ಕಳು ಇಬ್ಬರು ಪೂರ್ಣಿಮಾ ಮತ್ತು ಲಕ್ಷ್ಮಿ. ಇವರು ವೃತ್ತಿ ಜೀವನ ಬಂದ್ಬಿಟ್ಟು ನಟರಾಗಿದ್ದರು ಹಾಗೂ ಗಾಯಕರು ಆಗಿದ್ದರು. ಇವರು ಪ್ರಥಮ ಚಿತ್ರ ಬಂದ್ಬಿಟ್ಟು ಬೇಡರ ಕಣ್ಣಪ್ಪ, ಹಾಗೆ ಕೊನೆಯ ಚಿತ್ರ ಶಬ್ದವೇದಿ 2005ರಲ್ಲಿ. 1954ರಲ್ಲಿ ಬೇಡರ ಕಣ್ಣಪ್ಪ ಪಿಕ್ಚರ್ ಮಾಡ್ತಾರೆ. ಇದಕ್ಕೆ ಪ್ರಶಸ್ತಿ ಕೂಡ ಸಿಗುತ್ತೆ. ಇವರು ಸುಮಾರು 50 ವರ್ಷಗಳ ಕಾಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಇವರು ಓದಿದ ಕೇವಲ 4ನೇ ತರಗತಿವರೆಗೆ ಓದಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು, ಚಳವಳಿಗಳಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಗೋಕಾಕ್ ಚಳವಳಿಯಲ್ಲಿ ಕೂಡ ಇವರು ಭಾಗವಹಿಸ್ತಾರೆ. ಅದರಿಂದ ಇವರು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದವರು. ಇವರು ರಾಜಕೀಯ ಬಾ ಅಂದರೂ ಕೂಡ ಆವಾಗಿನ ಕಾಲದಲ್ಲಿ ಹೋಗಿಲ್ಲ. ಇವರ ಒಡ ಹುಟ್ಟಿದವರವರು ವರರಾಜ್ ಸಹೋದರ ಶಾರದಮ್ಮ, ನಾಗಮ್ಮ ಇಬ್ಬರು ತಂಗಿಯರಿದ್ದರು. ಪ್ರಥಮ ಚಿತ್ರ ಬಂದ್ಬಿಟ್ಟು ಬೇಡರ ಕಣ್ಣಪ್ಪ, ಕೊನೆಯ ಚಿತ್ರ ಅದು ಶಬ್ದವೇದಿ 2005ರಲ್ಲಿ. ಇವರಿಗೆ ಹೆಸರು ಬದಲಾವಣೆ ಮಾಡಿದವರು ಎಚ್.ಎನ್. ನರಸಿಂಹರಾವ್ ನಿರ್ದೇಶಕರು. ಮುತ್ತುರಾಜ್ ಇದ್ದದನ್ನು ರಾಜ್ಕುಮಾರನಾಗಿ ಮಾಡ್ತಾರೆ. ಇವರಿಗೆ ಬಿರುದುಗಳು ಮತ್ತು ಪ್ರಶಸ್ತಿಗಳು ಬಂದಿವೆ. ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಹೀಗೆಲ್ಲ ಅನೇಕ ಬಿರುದುಗಳು ಮತ್ತು ಪ್ರಶಸ್ತಿಗಳು ಬಂದಿವೆ. ಇವರು ಅಪಹರಣಕ್ಕೆ ಒಳಗಾಗುತ್ತಾರೆ. ಅದು ಸ್ಥಳ ಬೆಂಗಳೂರಿನಿಂದ 108 ದಿನಗಳ ಕಾಲ 2000ನೇ ಇಸ್ವಿಯಲ್ಲಿ ಅದು ಗಾಜನೂರ ತೋಟದಿಂದ ಇವರು ಅಪಹರಣನಾಗುತ್ತಾರೆ. ಇವರು ಏಪ್ರಿಲ್ 2006 ಏಪ್ರಿಲ್ 12ರಂದು ಇವರು ಬೆಂಗಳೂರಿನಲ್ಲಿ ನಿಧನ ಹೊಂದ್ತಾರೆ. ಅದಕ್ಕೆ ಕಾರಣ ಬಂದು ಮಂಡೆ ನೋವು ಮತ್ತು ಹೃದಯಾಘಾತದಿಂದ ಅವರು ಮರಣ ಹೊಂದ್ತಾರೆ. ಇವರು ದಾನ ಮಾಡ್ತಾರೆ, ಕಣ್ಣು ದಾನ ಮಾಡ್ತಾರೆ. ದರ್ಶನ ಬೆಂಗಳೂರಿನಿಂದಲೇ ದರ್ಶನಕ್ಕೆ ಮಾಡ್ತಾರೆ. ಅಂತ್ಯ ಸಂಸ್ಕಾರ ಬಂದ್ಬಿಟ್ಟು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂದಲ್ಲಿ ಇವರಿಗೆ ಅಂತ್ಯ ಸಂಸ್ಕಾರ ಆಗುತ್ತೆ. ಇವರು ಒಟ್ಟು 76ರಿಂದ 77 ವರ್ಷ, ಅಂದರೆ ಹತ್ತತ್ರ 77 ವರ್ಷಗಳ ಕಾಲ ಬದುಕ್ತಾರೆ. ಇವರು ಒಳ್ಳೆಯ ಒಂದು ಮೆಚ್ಚಿನ ನಟರಾಗಿ ಕರ್ನಾಟಕದ ಅಭಿಮಾನಿಗಳಿಗೆ ದೇವರು ಆಗಿದ್ದಾರಂಥ ಕರ್ನಾಟಕ ರಾಜ್ಕುಮಾರ್ ಅವರು. ನನಗೆ ಗೊತ್ತಿದ್ದಷ್ಟು ಸಂಕ್ಷಿಪ್ತವಾದಂಥ ಸುದ್ದಿಯನ್ನು ಹೇಳಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದರೆ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ.